ಇನ್ನು ಮಹೇಶ್ ಅವರು ಅದೇ ಹೇಳ್ತಾ ಇದ್ರಿ, ಸರ್ ಕೂಡ ಹೇಳಿದ್ರು, ಇದರಲ್ಲಿ ಎಜುಕೇಷನ್ನು ಈಗಿನ ಜನ್ರೇಷನ್ಗೆ ತಕ್ಕಂಗೆ ಕತೆ ಸ್ಟೋರಿನೂ ಇದೆ, ಅದ್ರ ಜೊತೆ ಎಮೋಷನ್ನು ಕೂಡ ಇದೆ. ಅಂದರೆ ಅಳ್ತೀರಾ ಸ್ಟೋರಿ ನೋಡಿದ್ರೆ ಭಾವುಕರಾಗ್ತೀರಾ ಅಂತ. ಸೊ ಯಾವ ಥರ ಇದೆ ಆ ಒಂದು ಸ್ಟೋರಿ ಬಗ್ಗೆ ಹೇಳೋದಾದ್ರೆ? ಅಲ್ಲ, ಅದು ಎಮೋಷನ್ ಅಂದರೆ ಈಗ ಒಂದು ಫ್ಯಾಮಿಲಿಯಲ್ಲಿ ಒಂದು ಮಗುನ ಓದ್ಸೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದೊಂದು. ಆಮೇಲೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಬಿಟ್ಟು ಮಕ್ಳನ್ನ ಓದಿಸ್ತಾರೆ. ಈಗ ಏನಾಗುತ್ತೆ, ಕೆಲವ್ರಿಗೆ ಓದ್ಸಕ್ಕೆ ಇರಲ್ಲ, ದುಡ್ಡಿರಲ್ಲ, ಮತ್ತೆ ಅವ್ರಿಗೆ ದೊಡ್ಡ ದೊಡ್ಡ ಕಾನ್ವೆಂಟ್ ಅಲ್ಲಿ ಓದ್ಸಕ್ ಕಷ್ಟ ಇರುತ್ತೆ. ಆ ತರ ಫ್ಯಾಮಿಲಿ ಒಂದು ದೊಡ್ಡ ಸ್ಕೂಲ್ ಸೇರಿಸ್ಬಿಟ್ರೆ ಅವ್ರು ಹೇಗೆ ಸರ್ವೈವ್ ಆಗ್ತಾರೆ. ಮತ್ತೆ ಈ ಕೊರೋನಾ ಟೈಮಲ್ಲಿ ಆನ್ಲೈನ್ ಎಜುಕೇಶನ್ ಬಂದ್ಮೇಲೆ ಮೊಬೈಲ್ ಮಸ್ಟ್ ಅಂಡ್ ಶುಡ್ ಆಗುತ್ತಲ್ಲ, ಆ ಫ್ಯಾಮಿಲಿ ಮೊಬೈಲ್ ನ ಹೇಗೆ ಗಳಿಸ್ತಾರೆ ಅನ್ನೋದು ಟೋಟಲ್ ಎಮೋಷನ್ ಕ್ಯಾರಿ ಆಗುತ್ತೆ ಸಿನಿಮಾ, ಓವರಾಲ್ ಸಿನಿಮಾ ಮಾತ್ರ. ಓಕೆ, ಇದರಲ್ಲಿ ಹಂಗಾರೆ ಎಲ್ಲ ಮೆಸೇಜ್ ಜೊತೆಗೆ ಈ ತರ ಎಮೋಷನ್ ಕೂಡ ಟಚ್ ಇದೆ. ಆಕ್ಚುಲಿ ನಾವು ಸಿನಿಮಾ ನೋಡಿದಾಗ ನಮ್ಗನ್ಸಿದ್ದು, ನಿಮ್ಗೆ ಸಿನಿಮಾ ಎಷ್ಟು ಇನ್ವಾಲ್ವ್ ಆಗ್ಬಿಡ್ತೀವಿ ಅಂದ್ರೆ, ಸಿನಿಮಾ ಇಂಟರ್ವಲ್ ಬ್ಲಾಕ್ ಬರೋದು ಗೊತ್ತಾಗಲ್ಲ ನಮ್ಗೆ. ಇಂಟರ್ವಲ್ ಆದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಆಗೋದಲ್ಲ, ಅಷ್ಟು ಇನ್ವಾಲ್ವ್ ಆಗ್ಬಿಡ್ತೀವಿ. ಸಿನಿಮಾ ಮುಗ್ದೋಗಿದ್ದು ಗೊತ್ತಾಗಲ್ಲ, ಅಷ್ಟು ಫಾಸ್ಟ್ ಹೋಗೋದು ಸಿನಿಮಾ. ಅಂದ್ರೆ ನಮ್ಗೆಲ್ಲೂ ಅದು ಬಿಟ್ಕೊಡಲ್ಲ. ಈಗ ಹಿಂಗ ಹಂಗ್ ಕುಂಡಿಸ್ಕೊಂಡಿದ್ದಾರೆ ನಮ್ಮ ನಿರ್ದೇಶಕರು. ಅಷ್ಟೊಂದು ಪಕ್ವಾಗಿ ಸ್ಕ್ರೀನ್ ಪ್ಲೇ ಅಲ್ಲಿ ಕುಂಡಿಸಿ ಮಾಡಿದಾರೆ ಮಾತ್ರ. ಓಕೆ, ಆಮೇಲೆ ರಿಕಾರ್ಡಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಯಶಸ್ ಅವರು. ಒಳ್ಳೆ ವರ್ಕ್ ಮಾಡಿದ್ದಾರೆ ಮಾತ್ರ. ಫುಲ್ ಪ್ಯಾಕೇಜ್ಡ್ ಫಿಲಮ್ ಎಲ್ಲ. ಓಕೆ, ಇನ್ನು ಈಗಿನ ಟ್ರೆಂಡ್ ಏನು ನಡೀತಿದೆ ಗೊತ್ತಿದೆ ನಿಮಗೆ, ಏನೇನು ಆಗ್ತಿದೆ ಅದೇ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಈ ಒಂದು ಸರೌಂಡಿಂಗ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ, ಅಂದರೆ ಹೀರೋಗಳು ಸ್ಟಾರ್ ಹೊಸ ಹೀರೋಗಳು ಬರ್ತಾ ಇದ್ದಾರೆ, ಮತ್ತೆ ಕೆಲವು ಹೀರೋಗಳ್ದು ಫಿಲಮ್ ರಿಲೀಸ್ ಆಗ್ತಿದೆ, ಕ್ಲಾಶ್ ಕೂಡ ಆಗ್ತಿದೆ. ಸೊ ಒಬ್ಬ ನಟನಾಗಿ ನಿಮಗೆ ಕ್ವಶನ್ ಇದು ಸರ್, ಕ್ಲಾಶ್ ಅನ್ನೋದೇನಿಲ್ಲ, ದೊಡ್ಡವ್ರ ಬಗ್ಗೆ ಮಾತಾಡೋದು ಇದಿಲ್ಲ ನಮ್ಗೆ. ಮತ್ತೆ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇದಾವೆ ಸರ್. ಅಂದ್ರೆ ಈಗ ಸರ್, ಈಗ ಯಾವ್ದೇ ಸಿನಿಮಾ ಬಂದು ನೋಡ್ತಾರೆ ನಮ್ಮವ್ರು. ಹೌದು, ಈಗ ಒಂದ್ ವಾರದಲ್ಲಿ ದೊಡ್ಡವ್ರದ್ದು 3 ಸಿನಿಮಾ ಬಂದ್ರು ಸರ್. ಈಗ ನಮ್ಮ ಹೊಸಬದೆಲ್ಲ ಸೇರಿ ಒಂದು ನಿಯರ್ಲಿ 8 ಸಿನಿಮಾ, ಎಲ್ಲ ಪರಭಾಷೆ ಸೇರಿ 8 ಸಿನಿಮಾ ಇರ್ತವೆ. ಎಲ್ಲಾ ಸಿನಿಮಾನು ನೋಡ್ತಾರೆ. ಅದ್ರ ಕೆಲವ್ರದ್ದು ನೋಡ್ತಾರೆ, ಕೆಲವ್ರು ನೋಡಲ್ಲ ಅಷ್ಟೇ ಸರ್. ಆತರ ನಂಗೆ ಅನ್ಸಲ್ಲ ಕ್ಲಾಶ್ ಅಂತ. ಅದು ಫ್ಯಾನ್ಸ್ ಚೆನ್ನಾಗಿರ್ತಾರೆ ಇಲ್ಲ, ಅವರು ಬಿಟ್ಟಿ ಸರ್ ಪಾಪ. ಇಲ್ಲ, ಯಾರು ಬೇಕೋ ಏನಿಲ್ಲ. ಅವ್ರು ಈಗ ಅತಿಯಾಗಿ ಅವ್ರವ್ರು ಇಷ್ಟಪಡ್ತಾರಲ್ಲ, ಇರ್ಬೋದು. ಅಷ್ಟು ಇದಿಲ್ಲ ನಮ್ಗೆ. ಇನ್ನು ಬಿಗ್ ಬಾಸ್ ನೋಡ್ತೀರಾ? ಹಾ ಸರ್, ನೋಡಿ ಬಿಗ್ ಬಾಸ್. ಸೊ ನಿಮ್ಗೇನಾದ್ರು ಅವಕಾಶ ಕರೆ ಬಂದಿತ್ತಾ ಬಿಗ್ ಬಾಸ್ಗೆ? ನಿಜ ಹೇಳ್ಬೇಕು ಸರ್. ಇಲ್ಲ, ಒಂದು 9th 10th ಸೀಸನ್ ಬಂದಿತ್ತು ಸರ್. ಅದು 8 ಗೊತ್ತಿತ್ತು, ಅದಕ್ಕೆ ಕೇಳಿ. ಬಂದಿತ್ತು, ಒಂದ್ ರೌಂಡ್ ಮಾತುಕತೆ ಆಗಿತ್ತು, ಮತ್ತೆ ನಾನು ಫಾಲೋ ಅಪ್ ಮಾಡಲಿಲ್ಲ ಆಮೇಲೆ. ಓಕೆ ಅನ್ಸ್ತು. ಓಕೆ, ಇಷ್ಟು ಸೀಸನ್ಗಳು ನೋಡಿದೀರಾ, ಈ ಸೀಸನ್ ಸ್ವಲ್ಪ ಸ್ಪೆಷಲ್ ಆಗಿತ್ತು. ಗಿಲ್ಲಿದು, ಯಾಕಂದ್ರೆ ಗಿಲ್ಲಿ ಜೊತೆ ಗಿಲ್ಲಿ ನಂಗೆ ಪರಿಚಯನೇ. ಒಂದ್ ಯಾವ್ದೋ ಸಿನಿಮಾ ವರ್ಕ್, ನಾನು ಡೈರೆಕ್ಷನ್ ವರ್ಕ್ ಮಾಡ್ದೆ, ಜೊತೆ ವರ್ಕ್ ಮಾಡ್ದೋ. ಅಲ್ಲೂ ಅಷ್ಟೇ ಸೇಮ್, ನಾವು ಹೇಗೆ ಬಿಗ್ ಬಾಸ್ ಅಲ್ಲಿ ನೋಡಿದ್ವು ಅದೇ ರೀತಿ ಇರ್ತಾರೆ ಗಿಲ್ಲಿನು. ನಗ್ನಗ್ತಾ ಮಾಡ್ಕೊಂಡು, ಕಾಮಿಡಿ ಮಾಡ್ಕೊಂಡು, ಮಿಮಿಕ್ರಿ ಮಾಡ್ಕೊಂಡು. ಮಿಮಿಕ್ರಿ ಟ್ರೈ ಮಾಡ್ತಾರೆ ಪಾಪ ಸಿಕ್ಕಾಬಡೆ. ಜಾಲಿ ಮನುಷ್ಯ ಆಕ್ಚುಲಿ. ಅದ್ರಲ್ಲಿ ರೋಲೆಕ್ಸ್ ಅಂತ ಒಂದು ಕ್ಯಾರೆಕ್ಟರ್, ಕಾಮಿಡಿ ರೋಲೆಕ್ಸ್ ಅಂತ ಕ್ಯಾರೆಕ್ಟರ್ ಮಾಡಿಸಿದ್ದು, ಚೆನ್ನಾಗಿ ಮಾಡಿದ್ರು ಪಾಪ. ಅಂದ್ರೆ ಪ್ಯೂರ್ಲಿ ಹಾರ್ಟೆಡ್ ಹುಡುಗ ಅವರು ಗಿಲ್ಲಿ. ನಾವು ಈಗ ಫೋನ್ ಮಾಡಿದ್ರು ಸ್ವಲ್ಪ ಅಣ್ಣ ಮಹೇಶ್ ಅಣ್ಣ ಚೆನ್ನಾಗಿ ಮಾತಾಡ್ತಾರೆ ಪಾಪ, ಇಲ್ಲ ಅಂತ. ಅವರಿಂದ ಆಕ್ಚುಲಿ ನಾವು ಈ ಸೀಸನ್ ನೋಡಿದ್ದು ಗಿಲ್ಲಿಯಿಂದಾನೆ ನಿಯರ್ ಬೈ. ಇನ್ನ ಮ್ಯೂಸಿಕ್ ಡೈರೆಕ್ಟರ್ ನೀವು ಹೇಳ್ಬೇಕು, ಹೇಳಿ. ಆಕ್ಚುಲಿ ಅವರು ನಮ್ಮ ಸಿನಿಮಾಗೆ ಒಂದು ಬೈಟ್ಸ್ ಕೊಟ್ಟಿದ್ದಾರೆ ಆಕ್ಚುಲಿ. ಓಕೆ, ಗಿಲ್ಲಿ ತುಂಬಾ ಜನಕ್ಕೆ ರೀಚ್ ಆಗಿದೆ ಆಕ್ಚುಲಿ. ಹೌದು, ನಮ್ಮ ದೇಶದ ಕನ್ನಡಿಗ ಪ್ರಧಾನಿ HD ದೇವೇಗೌಡರು ಬೈಟ್ಸ್ ಕೊಟ್ಟಿದ್ದಾರೆ. ಪ್ರಶಾಂತ್ ನೀಲ್ ಅವರು ಮಾತಾಡಿದ್ದಾರೆ. ಓಕೆ, ಜೊತೆಗೆ ರಮೇಶ್ ಅರವಿಂದ್ ಅವರು ಮಾತಾಡಿದ್ದಾರೆ. ಒಂದು 200 ಜನ ಬೈಟ್ಸ್ ತಗೊಂಡಿದ್ದಾರೆ ಸರ್. ಓಕೆ ಪಾಪ ಆಕ್ಚುಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರಿದ್ದಾರೆ ಪ್ರತಿಯೊಬ್ರು ಸರ್. ಈ ನಮ್ಮ ಈ ಸಿನಿಮಾಗೋಸ್ಕರ ಯಾವ ಜಾತ್ರೆ ಅನ್ನೋದಿಲ್ಲ ಸರ್. ಯಾವುದೇ ಜಾತ್ರೆ ಇರಲಿ, ಜಾತ್ರೆಗೆ ಹೋಗೋರು, ಯಾವುದೇ ಒಂದು ಊರೊಬ್ಬ ಇದ್ರೆ ಊರೊಬ್ಬ, ತುಂಬಾ ಜನ ಪವನ, ವಿನಯ್, ಯತೀಶ, ಇವ್ರು ಯಶಸ್ಸು, ಇವರು ಅಷ್ಟೇ ಮ್ಯೂಸಿಕ್ ಡೈರೆಕ್ಟರ್ ಬಿಟ್ಬಿಟ್ಟು, ನಮ್ಮ ಡೈರೆಕ್ಟರ್ ಬಿಟ್ಬಿಟ್ಟು ಟೋಟಲ್ ಆಲ್ ಓವರ್ ಕರ್ನಾಟಕ ಸರ್, ಎಲ್ಲೆಲ್ಲಿ ಜಾತ್ರೆ ಆಗುತ್ತೆ ಎಲ್ಲ ಕಡೆ ನಮ್ದು ಈಕೋ ಗಾಡಿ ಇದೆ, ಈ ಕಡೆ ತುಂಬ್ಕೊಂಡವ್ರು ಹೋಗೋರು, ಪೇಸ್ಟ್ ಎಲ್ಲ ಕಡೆ ಈ ಪೋಸ್ಟರ್ ಪೇಸ್ಟ್ ಇವರೇ ಮಾಡೋರು. ನಮ್ಮ ಹರಿ, ಯಶು ಎಲ್ಲ ಕಷ್ಟಪಡೋ ಸಿನಿಮಾಗೋಸ್ಕರ ಮಾತ್ರ. ಸುಮಾರು ಜಾತ್ರೆಗೆಲ್ಲ ಆಲ್ಮೋಸ್ಟ್ ಫುಲ್ ಕರ್ನಾಟಕ ಸುತ್ತಿದೆ ಸರ್. ಓಕೆ, we had this look walker sir. ಬೆಂಗ್ ಹಾಕೊಂಡು ಗೊತ್ತಾಯ್ತು. ಸೊ LED ಡಿಸ್ಪ್ಲೇ ಪೋಸ್ಟರ್ಸ್ ಇತ್ತು. ಸೊ ಜಿಡಿ ಜಾತ್ರೆ ಎಲ್ಲ ಸುತ್ತಾಡ್ತಿದ್ವಿ. ಓಕೆ, ಅಂಡ್ ವೋಚರ್ಸ್ ಎಲ್ಲ ಇಟ್ಕೊಂಡೆಲ್ಲ ಸರ್ ಹೆಂಗಾಗಿತ್ತು ಅಂದ್ರೆ, ಈಗ ನೀವು ಲುಕ್ ವಾಕರ್ ಅಂತ ಗೊತ್ತಾ ಸರ್, ವಿತ್ ಬ್ಯಾಟ್ರಿ. ಹೌದು, ಮಳೆ ಬಂದ್ಬಿಡ್ತು ಪಾಪ ಇವ್ರಿಗೆ. ಏನು ಮಳೆ ಒಳಗೆ ಹೋಗ್ತಾ ಶಾರ್ಟ್ ಕಟ 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 ಓಡ್ತಾರ ಪಾಪ. ಅಂದ್ರೆ ಆ ಕಷ್ಟದಲ್ಲಿ ಸರ್ ಪಾಪ ಸಿನಿಮಾಗೋಸ್ಕರ ಸಖತ್ ಕಷ್ಟಪಟ್ಟವ್ರಲ್ಲ ನಮ್ಮ ಹರಿ ಆಗ್ಲಿ ಇವರೆಲ್ಲ ಪಾಪ ಹಾಕೊಂಡು ಹೋಗ್ತಾ ಇದಾರೆ. ಮಳೆ ಬರ್ತಿದೆ,
ಆ ಮಳೆ ನೀರಿನ ಸ್ಪಾರ್ಕ್ ಆಗಿದೆ ಪಾಪ, ತುಂಬಾ ಕಷ್ಟಪಡ್ತಾರೆ ಅದೆಲ್ಲ ಹೇಳ್ಬೇಕಂದ್ರೆ. ಓಕೆ, ಒಂದು ಪಾತ್ರದಲ್ಲಿ ಕಷ್ಟ ಬಿದ್ದು ಮಾಡಿ ಜೊತೆಗೆ ಪ್ರಮೋಷನ್ ಔಟ್ ಆಫ್ ದ ಬ್ಯಾಕ್ ಎಂಡ್ ಅಲ್ಲೂ ಕೂಡ ತುಂಬಾ ಕಷ್ಟಪಟ್ಟಿದೆ ಸರ್. ಟೋಟಲ್ ಟೀಮ್ ಕಷ್ಟಪಟ್ಟಿದೆ ಹಿಂದೆಗಡೆ. ಅದಕ್ಕೆ ಹೇಳೋದು ನಾವು ನಮ್ಮ ಡೈರೆಕ್ಟರ್ ಜೊತೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಸರ್ ಪಾಪ ಎಲ್ಲರೂ, ಯಾರು ಅಂತಲ್ಲ ಎಲ್ಲ ಕಷ್ಟಪಟ್ಟರು ಸರ್ ಪಾಪ. ಈಗ ನಮ್ಮ ಆಫೀಸ್ ಇದೆ, ಆಫೀಸ್ ರೂಮ್ ಮಾಡ್ಕೊಂಡು ಇವ್ರು ಪಾಪ ಸಂಗೀತ ನಿರ್ದೇಶಕರು ಪಾಪ ಇವರೆಲ್ಲರಿಗೂ ನೋಡ್ಕೊಂಡು ಎಲ್ಲಿ ಹೇಳ್ತಾರೆ ನಾಳೆ ಜಾತ್ರೆ ಇದೆಯಾ ಇವತ್ತು ನೈಟ್ ಹೊಟ್ಬಿಡೋದು, ಬಾದಾಮಿಗೆ ಹೋಗೋರು, ಇಲ್ಲಿಂದ ಹುಬ್ಳಿಗೆ ಹೋಗೋರು, ಮಂಗಳೂರು ಎಲ್ಲಂತಿಲ್ಲ ಸರ್, ಎಲ್ಲ ಹೋಗ್ತಾ ಇರ್ತಾರೆ ಪಾಪ. ಹೋಗ್ಬಿಟ್ಟು ಪಬ್ಲಿಸಿಟಿ ಸಿನಿಮಾಗೋಸ್ಕರ ಮಾಡ್ಕೊಂಡು ಬಂದಿದ್ದಾರೆ ಪಾಪ. ಓಕೆ, ಸೊ ಇನ್ನ ಫೈನಲಿ ಕೆಲವೇ ದಿನ ಅಷ್ಟೇ. ಆಮೇಲೆ ಇನ್ನೊಂದು ವಿಷಯ ಹೇಳಕ್ ಬರ್ತೀನಿ ಸರ್. ಹೇಳಿ. ಈಗ ಸರ್ ಹೇಳ್ದಂಗೆ ಈ ಸಿನಿಮಾದಲ್ಲಿ ತಂದೆ ಸಾಂಗು ತಾಯಿ ಸಾಂಗ್ ಎರಡು ಇದೆಯಲ್ಲ, ಈ ತಂದೆ ಸಾಂಗ್ ಬಗ್ಗೆ ಒಂದು ಹೇಳ್ತೀನಿ ಸರ್ ಪಾಪ. ಯಶು ಬಗ್ಗೆ ನಂಗೆ ನೋವಾಗುತ್ತೆ ಪಾಪ. ಈ ಗ್ಯಾಪ್ ಅಲ್ಲಿ ತಂದೆ ಕಳ್ಕೊಂಡ ಸರ್. ಓಕೆ, ಪಾಪ ಅಷ್ಟು ಚೆನ್ನಾಗಿ ತಂದೆ ಸಾಂಗ್ ಎಲ್ಲ ಮಾಡ್ದ. ಅವ್ರ ತಂದೆಗೆ ಒಂದು ಕನ್ಸಿತ್ತು ಯಶು ಮೇಲೆ, ನನ್ನ ಮಗನ್ನ ಬಿಗ್ ಸ್ಕ್ರೀನ್ ಮೇಲೆ ಅವ್ನು ನೋಡ್ಬೇಕು ಅಂತ. ಅವ್ನು ನೋಡ್ದಿರೋ ಹೊಟ್ಟೋದ್ರು. ಅಂದ್ರೆ ನಂಗೆ ಏನ್ ಹೇಳಕ್ಕೆ ನಮಗಂತೂ ದುಃಖ ಆಗುತ್ತೆ. ಇವನು ಕಷ್ಟಪಟ್ಟ ಪಾಪ. ಹೌದು, ತಂದೆ ಸಾಂಗ್ ಎಲ್ಲ ಬರ್ದ, ತಂದೆ ಕಳ್ಕೊಂಡ ಪಾಪ. 100% ನೀವು ಫಿಲಮ್ ರಿಲೀಸ್ ಆದ್ಮೇಲೆ ಆ ಮ್ಯೂಸಿಕ್ ಸಕ್ಸಸ್ ಆಗಿರ್ಬೋದು, ನಿಮ್ಮ ಆಕ್ಟಿಂಗ್ ಆಗಿರ್ಬೋದು 100% ಬ್ಲೆಸ್ ಮಾಡೇ ಮಾಡ್ತಾರೆ ನಿಮ್ಮ ಫಾದರ್ ಅಂತ ಹೇಳಿ. ಬಟ್ ವಾಸ್ ಆಲ್ವೇಸ್ ಹಿಸ್ ಡ್ರೀಮ್ ಸರ್. ದೊಡ್ಡ ಸ್ಕ್ರೀನ್ ನೋಡ್ಬೇಕಂತ ತುಂಬಾ ಆಸೆ ಇತ್ತು ಅವರಿಗೆ. ಓಕೆ, ಸೊ ಅವ್ರಿಗೆ ಆಕ್ಚುಲಿ ಅವ್ರ ಕಿವಿಲಿ ಇನ್ನೇನು ಹೋಗೋ ಟೈಮಲ್ಲಿ ಆಕ್ಚುಲಿ ಈ ಸಾಂಗ್ ಆಕ್ಚುಲಿ ಸಾಂಗ್ ಬಂದಿದೆ ನೋಡಿ ಪಾಪ, ಇಯರ್ಫೋನ್ ಹಾಕಿದ್ದೆ. ಈ ಹ್ಯಾಡ್ ಇಸ್ ಟಿಯರ್ಸ್ ಆಕ್ಚುಲಿ, ಟಿಯರ್ಸ್ ಇತ್ತು ಆಕ್ಚುಲಿ. ಅವ್ರಿಗೆ ಮಾತಾಡಕ್ ಆಗ್ತಿಲ್ಲ, ಬಟ್ ಕೊನೆಗೆ ಪಾಪ ಅನ್ಎಕ್ಸ್ಪೆಕ್ಟೆಡ್ ಮಡಿಕೇರಿಯಲ್ಲಿ ಆಕ್ಸಿಡೆಂಟ್ ಆಯ್ತು. ಅದು ಅದೇ ನಂಗೆ ಅದೇ ಅನ್ಸ್ತ ಅವಾಗ. ಪಾಪ ಎಷ್ಟು ಚೆನ್ನಾಗಿ ಸಿನಿಮಾಗೋಸ್ಕರ ಎಲ್ಲ ತಂದೆ ಬಗ್ಗೆ ಎಲ್ಲ ಮಾಡ್ದ. ಟೈಮಲ್ಲಿ ಪಾಪ ತಂದೆನ ಕಳ್ಕೊಂಬಿಟ್ಟ ಪಾಪ. ಏನ್ ಮಾಡಕ್ಕಲ್ಲ, ಬ್ಯಾಡ್ ಟೈಮ್ 100% ಅವರ ಬ್ಲೆಸ್ಡ್ ಆಶೀರ್ವಾದ ಇದ್ದೇ ಇರುತ್ತೆ. ಖಂಡಿತ ನಿಮಗೆ ಫ್ಯೂಚರ್ ಅಲ್ಲಿ 100% ಸಕ್ಸಸ್ ಆಗ್ತೀರಾ ಅಂತ ಅನ್ಕೊಂತಾ ಇದೀವಿ. ಯಾಕಂದ್ರೆ ಆ ಒಂದು ಸಾಂಗ್ ಆಗಿರ್ಬೋದು, ನಾನು ನೋಡಿದೆ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ರಲ್ಲ, ಸೊ ಸಕ್ಕದಾಗಿ ಚೆನ್ನಾಗಿತ್ತು. ಆಮೇಲೆ ವ್ಯೂಸ್ ಆಗಿರ್ಬೋದು. ಇವ್ರಿಗೆ ನೋವಾಯ್ತು. ಒಬ್ಬ ಹಾಸ್ಯ ಕಲಾವಿದ ಯಾರೇ ಆಗ್ಲಿ, ಅವನ ಒಳ ಹೋಗ್ರೆ ತಾಳ ಲಯ ಕಳ್ಕೊಂಡು ಪದನಿಸ ಆಗ್ತಾರೆ. ನೋವು ಹೇಗಾಗತ್ತೆ ಅಂತ ಹೇಳಿದ್ರೆ, ನನ್ಗೊಂದು ನೋವು ಇದೆ. ನಾನಿಲ್ಲಿ ಅಭಿನಯ ಮಾಡ್ತಾ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನ ತಾಯಿ ನನ್ನ ಬಗ್ಗೆ 1500ಕ್ಕೂ ಹೆಚ್ಚು ಪತ್ರಿಕೆಗಳಲ್ಲಿ ಇಂಟರ್ವ್ಯೂ, ವರದಿ ಎಲ್ಲ ಬಂದಿದೆ. ಕೆಲವು ಧಾರಾವಾಹಿಗಳಿಗೆ ಸಂಭಾಷಣೆ ಬರ್ದಿದ್ದೀನಿ. ಮಾತಾಡಗೊಮ್ಮೆ ಮಾಡ್ತೀವಿ. ಬಾವಿ ಒಳಗಡೆ ಸೈಕಲ್ ಹೊಡಿತಿದ್ದೆ, 6 ದಿನದಲ್ಲಿ 1000 ಮೈಲಿ ಸೈಕಲ್ ಹೊಡೆದೆ. ಪ್ರಶಸ್ತಿ ಪುರಸ್ಕಾರಗಳು ಬಂತು, ಸಾವಿರಾರು ನೆನಪಿನ ಕಾಣಿಕೆಗಳಿದೆ. ಡೈರೆಕ್ಟರ್ ನನಗೆ ಮಗ್ಗಿ ಪುಸ್ತಕದಲ್ಲಿ ಒಂದು ಸನ್ನಿವೇಶ ಹೇಳ್ತಾರೆ. ನನ್ನ ಮಗಳು ಸತ್ತೋಗಿರ್ತಾಳೆ, ನನ್ನ ಮೊಮ್ಮಗಳು ಪರೀಕ್ಷೆಯಲ್ಲಿ ಬರೆದು ತಾತ ಅಮ್ಮನ ಕತ್ತರ ಕರ್ಕೊಂಡು ಹೋಗು ಅಂತ ಹೇಳಿದಾಗ ನನಗೆ ನಿಜವಾಗ್ಲೂ ಅಳು ಬರೋದು. ಯಾಕೆ ಈಗಲೂ ಅಳು ಬರ್ತಾ ಇದೆ ಅಂತ ಹೇಳಿದ್ರೆ, ನಾನು 350 ಸಿನಿಮಾ ಮಾಡಿದೆ, ಇದರಲ್ಲಿ ಅತ್ಯುತ್ತಮವಾದ ಪಾತ್ರ ಮಾಡಿದೆ. ನನ್ನ ತಾಯಿ ನಂದು ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ನೋಡ್ಬೇಕಾಗಿತ್ತು ಅಂತ ಒಂದು ಆಸೆ. ಅದರಿಂದ ನೆನಪು ಮಾಡಿಕೊಂಡಾಗ ನನ್ನ ಮೊಮ್ಮಗಳು ಬರ್ದಿದ್ದಾಳೆ, ನನ್ನ ಮಗಳು ಸತ್ತೋಗ್ಲಲ್ಲ ಅಂತೇಳಿ. ನಿಜವಾಗ್ಲೂ ಕಣ್ಣೀರು ಯಾಕೆ ಬರುತ್ತೆ ಅಂತ ನನ್ನ ತಾಯಿ ನೆನೆಸ್ಕೊಂಡಾಗ ನನಗೆ ಬರುತ್ತೆ. ಅದಕ್ಕೆ ನೋಡಿ, ಚಾರ್ಲಿ ಚಾಪ್ಲಿನ್ ಅವರು ಒಂದು ಮಾತು ಹೇಳ್ತಾರೆ, ನಿಮ್ಗೇನ್ ಬಹಳ ಇಷ್ಟ ಅಂತ ಹೇಳಿದ್ರೆ ಅವ್ರೇನ್ ಹೇಳ್ತಾರೆ, ಮಳೆ ಇಷ್ಟ ಅಂತ ಹೇಳ್ತಾರೆ. ಯಾಕೆ ಇಷ್ಟ ಅಂತ ಹೇಳಿದ್ರೆ, ನಾನು ಹೇಳ್ತಾ ಇರ್ತೀನಿ ಯಾರಿಗೂ ಗೊತ್ತಾಗಲ್ಲ ಅಂತ. ಅದನ್ನ ಡೈರೆಕ್ಟರ್ ಹೇಳಿದಾಗ, ಈ ತರ ಸೀನಲ್ಲಿ ಈಗ ಬರ್ಬೇಕು ಅಂತ ಹೇಳಿದಾಗ ನಾ ಗ್ಲಿಸರಿನ್ ಇಲ್ದೆ ಹೇಳ್ತಾ ಇದ್ದೆ ಅಂತ. ಯಾಕೆ ಅಂತ ಹೇಳಿದ್ರೆ, ನನ್ನ ತಾಯಿ ನನ್ನ ತಂದೆ ನಾನು ಒಂದು ಸಿನಿಮಾನ ನೋಡ್ಲಿಲ್ಲ, ಒಂದು ಕಿರುತೆರೆ ನೋಡಲಿಲ್ಲ. ನೆನಪು ಮಾಡ್ಕೊಂಡ ತಕ್ಷಣ ಅಗಾಧವಾದ ನೋವು ಆಗುತ್ತೆ, ಅವಾಗ ಕಣ್ಣಲ್ಲಿ ನೀರು ಬರುತ್ತೆ. ಅದನ್ನ ಡೈರೆಕ್ಟರ್ ಹತ್ರ ಹೇಳಿದೆ, ಮಾಡಿ ಅಂದ್ರು. ಉಪಯೋಗಿಸ್ಕೊಂಡಿದ್ರಿಂದ ಆಯ್ತು, ಜನರಿಗೆ ಬಹಳ ಹತ್ತಿರ ಆಯ್ತು. ಓಕೆ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.